ರಿಲೀಫ್ ಮತ್ತು ಒಳ್ಳೆಯ ಬೆಳವಣಿಗೆ. ಸರ್, ಈಗ ಮುಖ್ಯಮಂತ್ರಿಗಳಿಗೆ ಬಜೆಟ್ ಅನ್ನು ಟೀಕೆ ಮಾಡಿದಾರಲ್ಲ ಸರ್, ಇದರಿಂದ ರಾಜ್ಯಕ್ಕೆ ಏನು ಪ್ರಯೋಜನ ಆಗಿಲ್ಲ ಅಂತ. ಅವರು ಟೀಕೆ ಮಾಡೋದು ಸಾಮಾನ್ಯ, ಟೀಕೆ ಮಾಡದೇ ಇದ್ರೆ ವಿಶೇಷ. ಹಾಗಾಗಿ ನನಗೇನು ಆಶ್ಚರ್ಯ ತರದಿಲ್ಲ. ಮಾನ್ಯ ಸಿದ್ದರಾಮಣ್ಣವರ ಸ್ಟೈಲೇ ಅದು. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ಅಸಮಾಧಾನ ಏನಾಯಿತು? ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಅದೆಲ್ಲ ನೋಡೋಣ. ಅಲ್ಲಿ ಡೆಲ್ಲಿಯಲ್ಲಿದೆ ಇವತ್ತು, ಡೆಲ್ಲಿ ಅಂಗಳಕ್ಕೆ ಸೇರಿದೆ. ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ ತಿಳಿಸ್ತೀನಿ. ನಿಮಗೆ ತಿಳಿಸ್ಬೇಕಲ್ವಾ ನಾನು? ಏನೇ ಇಲ್ಲ, ಒಂದೇ ದಿವಸ ಅಲ್ವಾ ಬಡ್ಜೆಟ್ ಮತ್ತು ಡೆಲ್ಲಿ ಚುನಾವಣೆ ನಡೀತಾ ಇದೆ. ನನ್ನೂ ಕೂಡ ಒಂದು ಮಂಡಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ, ಅಲ್ಲೋಗಿದ್ದೆ ರಾತ್ರಿ. ನಾನು ಇದು ಬಹಳ ಮುಖ್ಯ ಕಾರ್ಯಕ್ರಮಗಳಿತ್ತು ಇವತ್ತು, ಅದಕ್ಕೆ ಪರ್ಮಿಷನ್ ತಗೊಂಡು ಬಂದು ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಬದಲಾವಣೆ ಇಲ್ಲ. ನೋಡೋಣ. ರಿಲೀಫ್ ಮತ್ತು ಒಳ್ಳೆಯ ಬೆಳವಣಿಗೆ. ಸರ್, ಈಗ ಮುಖ್ಯಮಂತ್ರಿಗಳಿಗೆ ಬಜೆಟ್ ಅನ್ನು ಟೀಕೆ ಮಾಡಿದಾರಲ್ಲ ಸರ್, ಇದರಿಂದ ರಾಜ್ಯಕ್ಕೆ ಏನು ಪ್ರಯೋಜನ ಆಗಿಲ್ಲ ಅಂತ. ಅವರು ಟೀಕೆ ಮಾಡೋದು ಸಾಮಾನ್ಯ, ಟೀಕೆ ಮಾಡದೇ ಇದ್ರೆ ವಿಶೇಷ. ಹಾಗಾಗಿ ನನಗೇನು ಆಶ್ಚರ್ಯ ತರದಿಲ್ಲ. ಮಾನ್ಯ ಸಿದ್ದರಾಮಣ್ಣವರ ಸ್ಟೈಲೇ ಅದು. ಬಿಜೆಪಿ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ಅಸಮಾಧಾನ ಏನಾಯಿತು? ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಅದೆಲ್ಲ ನೋಡೋಣ. ಅಲ್ಲಿ ಡೆಲ್ಲಿಯಲ್ಲಿದೆ ಇವತ್ತು, ಡೆಲ್ಲಿ ಅಂಗಳಕ್ಕೆ ಸೇರಿದೆ. ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ ತಿಳಿಸ್ತೀನಿ. ನಿಮಗೆ ತಿಳಿಸ್ಬೇಕಲ್ವಾ ನಾನು? ಏನೇ ಇಲ್ಲ, ಒಂದೇ ದಿವಸ ಅಲ್ವಾ ಬಡ್ಜೆಟ್ ಮತ್ತು ಡೆಲ್ಲಿ ಚುನಾವಣೆ ನಡೀತಾ ಇದೆ. ನನ್ನೂ ಕೂಡ ಒಂದು ಮಂಡಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ, ಅಲ್ಲೋಗಿದ್ದೆ ರಾತ್ರಿ. ನಾನು ಇದು ಬಹಳ ಮುಖ್ಯ ಕಾರ್ಯಕ್ರಮಗಳಿತ್ತು ಇವತ್ತು, ಅದಕ್ಕೆ ಪರ್ಮಿಷನ್ ತಗೊಂಡು ಬಂದು ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಬದಲಾವಣೆ ಇಲ್ಲ. ನೋಡೋಣ.